ಕೃಷ್ಣ ಮೊರೆಯ ಕೇಳೋ ಗೋಪಿಲೋಲ ಕೃಷ್ಣ 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 ವಾಸುದೇವ ಧರೆಗೆ ಬಾರವೇ ನಿನ್ನ ಜನ್ಮ ವ್ಯರ್ಥವೇ ಹರಿಯೆಂದನು ಮರೆತ ಮೇಲೆನ ಧರೆಗೆ ಬಾರವೇ
ಪರಮಾತ್ಮ ಈ ಸಂಕಷ್ಟದಿಂದ ನಮ್ಮನ್ನು ಪರಿಹರಿಸಿ ಕಾಪಾಡಬಾರದೆ ದೇವ. ಮಾಧವ ಮಧುಸೂದನ ಮಾಧವ ಮಧುಸೂದನ ಕೃಷ್ಣ ಮಾಧವ ಮಧುಸೂದನ ಪರಮಾತ್ಮ ವಾಸುದೇವ ಧರ್ಮಾಧರ್ಮಗಳನ್ನು ಹರಿತು ನ್ಯಾಯ ಪಕ್ಷಪಾತಿಯಾಗಿ ಧರ್ಮವನ್ನೇ ಮೂಲಾಧಾರವನ್ನಾಗಿ ಇರಿಸಿರುವ ನಮಗೆ ಇದೆಂತಹ ವಿಷಮ ಪರೀಕ್ಷೆ ದೇವ, ಇದೆಂತಹ ವಿಷಮ ಪರೀಕ್ಷೆ. ಅರ್ಜುನ, ದ್ರೌಪದಿಯು ಏಕೋ ಸಂತಾಪಗೊಂಡಿದ್ದಾಳೆ. ಅಣ್ಣನು ಸಂತೈಸುವಂತಿದೆ. ಸುಮಕೋಮಲೆಯಾದ ಆಕೆಯು ಈ ಐವರು ಪತಿಗಳಿಂದ ಅನೇಕ ಕಷ್ಟಗಳನ್ನು, ಆ ನೀಚ ಕೌರವರ ಕ್ರೌರ್ಯವನ್ನು ಎಷ್ಟು ತಾನೇ ಸಹಿಸಿಕೊಳ್ಳುವಳು. ದೇವಿ ದೃಪದನಂದಿನಿ, ನೀನು ಈ ರೀತಿ ಮರುಗುವುದೇ? ಮರುಗುವೆ ಮರುಗುವೆ ಏಕೆಲೆ ಮಾನಿನಿ ಮಣಿಯಳೆ, ಮರುಗುವೆ ಏಕೆಲೆ. ದೇವಿ ಮರುಗುವೆ ಏಕೆಲೆ ಮಾನಿನಿ ಮಣಿಯಳೆ, ಮರುಗುವೆ ಏಕೆಲೆ. ರಮಣಿ ನಿನ್ನನು ನಾವು, ರಮಣಿ ನಿನ್ನನು ನಾವು ಹೊರಗಿಸುತ್ತಿಗೆವೆಂದು ಮರುಗುವೆ ಏಕೆಲೆ ಮಾನಿನಿ ಮಣಿಯಳೆ, ಮರುಗುವೆ ಏಕೆಲೆ. ದೇವಿ ಧರ್ಮಜನಾಜ್ಞೆಯ ಮೀರಲಾರದೆ ನಾವು, ಧರ್ಮಜನಾಜ್ಞೆಯ ಮೀರಲಾರದೆ ನಾವು. ಧರ್ಮಜನಾಜ್ಞೆಯ ಮೀರಲಾರದೆ ನಾವು ವೈರವ ಮರೆತೆವೆ. ವೈರವ ಮರೆತೆವೆ ಸೈರಿಸು ಕಾಂತೆಯೇ, ಮರುಗುವೆ ಏಕೆಲೆ ಮಾನಿನಿ ಮಣಿಯಳೆ, ಮರುಗುವೆ ಏಕೆಲೆ. ದೇವಿ ದ್ರುಪದ ನಂದಿನಿ, ಸ್ವಾಮಿ,
ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನೇ ನಿನ್ನ ಬೆಂಗಾವಲಾಗಿರುವಾಗ ನೀನು ಈ ರೀತಿ ದುಃಖಿಸುವುದೇ? ಹೌದು ಸಹೋದರ, ನಂದು ಸಹ ಹೌದು ಸಹೋದರ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷವು ಸದಾ ನಮ್ಮ ನಿಮ್ಮೆಲ್ಲರ ಮೇಲಿರುವಾಗ ಪರ್ವತದಂತಹ ಕಷ್ಟಗಳು ಮಂಜಿನಂತೆ ಕರಗಿ ಮಾಯವಾಗುವುದು. ಹೇ ಪರಮಾತ್ಮ, ಸದಾ ನಮ್ಮ ಧರ್ಮ ಮಾರ್ಗವನ್ನು ಮೀರದಂತೆ ಅನುಗ್ರಹಿಸು ದೇವ, ಅನುಗ್ರಹಿಸು. ಅಗ್ರಜ, ಸದಾ ಕಾಲದಲ್ಲಿಯೂ ಧರ್ಮ ಧರ್ಮವೆಂದು ಹಂಬಲಿಸುತ್ತ ಮೂಢರಂತೆ ನಮ್ಮನ್ನು ಬಂಧಿಸಿದೆ. ಅಲ್ಲದೆ ಆ ಕುಂದಿಕ್ಕೌರವರ ಸಮ್ಮುಖದಲ್ಲಿ ಏಡಿಗಳಂತೆ ಸಂಘರ್ಷಿಸಿದೆ. ಅಗಾಧ ಕಷ್ಟವನ್ನು ಅನುಭವಿಸಿಯೂ ಇನ್ನು ನನ್ನಿಂದ ತಾಳ್ಮೆಯಿಂದಿರಲು ಸಾಧ್ಯವಿಲ್ಲಣ್ಣ. ಅಗ್ರಜ, ಈಗಲಾದರೂ ಅನುಜ್ಞೆಯನ್ನು ಕೊಡು. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಆ ಕುಂದಿಕ್ಕೌರವರ ಧ್ವಂಸ ಮಾಡಲು. ಈ ಗದ ಜಗದ ಮಹಾಯುಧ, ಈ ಗದ ಅಗ್ರಜ, ಈ ಗದ ಜಗದ ಮಹಾಯುಧ, ಈ ಗದ ಅಗ್ರಜ. ಮಹಾ ವಿಗುಕುಲ ಚೇತನ ಧ್ವಂಸವ ಕೈದ ಈ ಗದ ಜಗದ ಮಹಾಯುಧ, ಈ ಗದ ಅಗ್ರಜ. ದುರ್ಮದಾದ ದುರ್ಯೋಧ ಧನುಜರ, ದುರ್ಮದಾದ ದುರ್ಯೋಧ ಧನುಜರ ದುರಗ್ರಹಗಳು ಧ್ರುವಸುತೆಯ ದುರು ಅಗ್ರಜ. ದುರ್ಮದಾದ ದುರ್ಯೋಧ ಧನುಜರ ದುರಗ್ರಹಗಳು ಧ್ರುವಸುತೆಯ ದುರು ದುರ್ಮದಾಂಧರ ಧರ್ಮವ ಕೈದು, ದುರ್ಮದಾಂಧರ ವಂಶವ ಕೈದು ಧ್ವಂಸ ಕೈದು ಧರೆ ಭಾರವ ಈ ಗ್ರಹ ಜಗದ ಮಹಾಯುಧ, ಈ ಗ್ರಹ ಮಹಾ ವಿಪುಲ ಚೇತನ ಧ್ವಂಸವ ಕೈದ ಈ ಗದ ಜಗದ ಮಹಾಯುಧ, ಈ ಗದ ದುರ್ಮದಾಂಧ ದುರ್ಯೋಧ ಧನುಜರ ದುರಗ್ರಹಗಳು ರೂಪಸದಯ ದುರ ಅಗ್ರಜ. ದುರ್ಮದಾಂಧ ದುರ್ಯೋಧ ಧನುಜರ ದುರಗ್ರಹಗಳು ರೂಪಸದಯ ದುರ ದುರ್ಮದಾಂಧರ ಧ್ವಂಸವ ಕೈದು. ದುರ್ಮದಾಂಧರ ಧ್ವಂಸವ ಕೈದು ಧ್ವಂಸ ಕೈದು ತೊರೆ ಭಾರವ ನಡೆಸುವೆ. ಧ್ವಂಸ ಕೈದು ತೊರೆ ಭಾರವ ನಡೆಸು ಈ ಗದ ಜಗದ ಮಹಾಯುಧ, ಈ ಗದ. ನಾನು ಮತ್ತು ನನ್ನ ಈ ಗದೆ ಇವೆರಡೇ ಸಾಕು ಆ ಕುಂದಿಕ್ಕೌರವರನ್ನು ಧ್ವಂಸ ಮಾಡಲು. ಅಣ್ಣ, ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಡಲಿಲ್ಲವಲ್ಲಣ್ಣ ಹುಚ್ಚುತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ಖರ್ಜೂರವನ್ನು ತಿನ್ನಿಸಿ ನಮ್ಮೈವರನ್ನು ಕೊಲ್ಲಲು ಪ್ರಯತ್ನಿಸಿದ ಆ ವಿಷ ಜಂತುಗಳೊಡನೆ ಶಾಂತಿ. ಕಪಟ ದ್ಯೂತದಲ್ಲಿ ಪರಂಪರೆಗಳಿಗೆ ಕಷ್ಟ ಪರಂಪರೆಗಳಿಗೆ ತಂದೊಡ್ಡಿದ ಆ ನಯವಂಚಕರಲ್ಲಿ ಶಾಂತಿಯೇ ಅಣ್ಣ, ಶಾಂತಿ. ಅಗ್ರಜ, ಸಹಚರರ ಸತಿ ಎಂಬ ತಾರತಮ್ಯವಿಲ್ಲದೆ ತುಂಬಿದ ಸಭೆಯಲ್ಲಿ ಪಾಂಚಾಲಿ ಬಾ ನನ್ನ ತೊಡೆಯನ್ನು ಅಲಂಕರಿಸು ಎಂದು ಕರೆದನಲ್ಲ ಆ ನೀಚ ದುರ್ಯೋಧನ. ಅವನಲ್ಲಿ ಯಾತರ ಶಾಂತಿ ಅಣ್ಣ? ಅರಣ್ಯ ಮೃಗಗಳಂತೆ ಅಲೆಯುವಂತೆ ಮಾಡಿದನಲ್ಲ, ಎಲ್ಲಿ ಅಡಗಿತಣ್ಣ ಶಾಂತಿ? ಅಗ್ರಜ, ಈಗಲಾದರೂ ಅನುಜ್ಞೆಯನ್ನು ಕೊಡು.
ಬಲ ಅರಿಯ ಬಲಿ ಕೊಡದ ಬಿಡುವುದು ಬಲ ಕರೆಸಿದಳ ಇವನು ಹಣ ಹಾಂಗಕ್ಕೆ ಬಲ ಬಲ ಅದಮನ ರಣದೊಳು ಉರುಳಿದೆ ಬಲ ಅದಮನ ರಣದೊಳು ಉರುಳಿ ಕಲವ ಬಿಡದ ನಮ್ಮ ಸಾಧಿಸಿ ಬರುವೆ ಬಲ ಅದಮನ ರಣದೊಳು ಉರುಳಿ ಕಲವ ಬಿಡದ ನಮ್ಮ ಸಾಧಿಸಿ ಬರುವೆ ಬಲ ಅರಿಯ ಬಲಿ ಕೊಡದ ಬಿಡುವುದು ರಣದೊಳು ಅಗ್ರಜ ಸಹೋದರ ಬೀಡಿಸಿ ಕಾಳನ ಕಾಡಿಸಿ ಕೊಡ ಚೆಂಡಾಡುತ್ತಲ ದೋರ್ತನ ತೀರವ ಅಗ್ರಜ ಅರ್ಜುನ ಬೀಡಿಸಿ ಕಾಳನ ಕಾಡಿಸಿ ಕೊಡ ಚೆಂಡಾಡುತ್ತಲ ದೋರ್ತನ ತೀರವ ಓಡು ಅರ್ಜುನ ಓಡು ಅರ್ಜುನ ಓಡು ವಿಜಯದಿ ಬಲ ಹರಿಯ ಬಲಿ ಕೊಡದ ಬಿಡುವುದು ಬಲ ಕರಿಸಿ ಸೆಳೆಯುವನು ರಣರಂಗಕ್ಕೆ ಬಲ ಬಲ ಕರಿಸಿ ಸೆಳೆಯುವನು ರಣರಂಗಕ್ಕೆ ಬಲ ಬಲ ಕರಿಸಿ ಸೆಳೆಯುವನು ರಣರಂಗಕ್ಕೆ ಬಲ ಬಲ ಸಹೋದರ ಭೀಮಸೇನ ಅಗ್ರಜ ಧರ್ಮ ರಕ್ಷತಿ ರಕ್ಷಿತಃ ಎಂಬಂತೆ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವು ನಮ್ಮನ್ನು ರಕ್ಷಿಸುತ್ತದೆ ಅಲ್ಲವೇ? ಧರ್ಮ ಮಾರ್ಗವನ್ನು ಮೀರಿ ನಡೆದರೆ ವಿನಾಶವಾದೀತು ಭೀಮಸೇನ, ವಿನಾಶವಾದೀತು. ಅಲ್ಲದೆ ಈ ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು. ಒಂದೇ ವಂಶದಲ್ಲಿ ಜನಿಸಿದ ನಾವು ನೀವುಗಳು ಹಾಗೂ ಆ ಶ್ರೀಕೃಷ್ಣ ಪರಮಾತ್ಮನ ಕೃಪಾ ಕಟಾಕ್ಷವು ಸದಾ ನಿಮ್ಮೆಲ್ಲರ ಮೇಲಿರುವಾಗ ದುಡುಕಬಾರದು ಭೀಮಸೇನ, ದುಡುಕಬಾರದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ನಕುಲ ಸಹದೇವ, ಅದು ದೂರದಲ್ಲಿ ಯಾರೋ ಋಷಿವರ್ಯರು ತಮ್ಮ ಪರಿವಾರ ಸಮೇತರಾಗಿ ಕಿತ್ತಲೇ ಬರುವಂತಿದೆಯಲ್ಲ. ಶಂಭೋ ಮಹಾದೇವ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಜಟಾಚೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ಜಗನಿವಾಸ ಭಾನಚಂದ್ರಶೇಖರ, ಭಾನಚಂದ್ರಶೇಖರ, ಭಾನಚಂದ್ರಶೇಖರ. ಒದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ, ಒದಿಸಿ ಬಂದ ಕಾಲಕೂಟ ಭಕ್ತಿಸಿದ ಶಂಕರ. ಭಯಂಕರ ತ್ರಿನೇತ್ರಕರ ಶ್ರೀ ಗೌರಿವರ ಹರ ಹರ ಶಿವಶಂಕರ, ಹರ ಹರ ಶಿವಶಂಕರ, ಹರ ಹರ ಶಿವಶಂಕರ. ಜಟಾಜೂಟ ನೀಲಕಂಠ ಪರಶಿವನೇ ಪಾಲಿಸೋ ಚಂದ್ರಮೌಳಿ ಜಗನ್ಮಾತ ಭಾರತಚಂದ್ರಶೇಖರ, ಭಾರತಚಂದ್ರಶೇಖರ, ಭಾರತಚಂದ್ರಶೇಖರ. ಮಹಾತ್ಮರಿಗೆ ವಂದಿಸಬೇಕು. ಪೂಜ್ಯರೇ, ಪಾಂಡವರೇ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ಈ ಸಮಯದಲ್ಲಿ ತಮ್ಮ ಪರಿವಾರ ಸಮೇತರಾಗಿ ಆಗಮಿಸಿದ ಬಗ್ಗೆ ತಿಳಿಯಬಹುದೇ? ಧರ್ಮರಾಜ, ಮಾರ್ಗ ಆಯಾಸದಿಂದ ಬಳಲಿ ಹಸಿವನ್ನು ತಾಳಲಾರದೆ ನನ್ನ ಶಿಷ್ಯರೊಡನೆ ಇಲ್ಲಿಗೆ ಬಂದಿರುವೆನು. ನಮಗೆ ಭೋಜನವನ್ನು ಸಿದ್ಧಪಡಿಸಿದರೆ ನಾವು ಮುಂದೆ ಹೋಗುವೆವು. ಮುನಿಪುಂಗವರೇ, ತಮ್ಮಗಳ ಅಪ್ಪಣೆ ಅಂತಾಗಲಿ. ತಾವುಗಳು ನದಿಯಲ್ಲಿ ಸ್ನಾನ ಮಾಡಿ ಬರುವುದರೊಳಗಾಗಿ ಭೋಜನವು ಸಿದ್ಧವಾಗಿರುವುದು. ತಮ್ಮಂತಹವರ ಸೇವಾ ಭಾಗ್ಯವನ್ನು ಪಡೆದ ಈ ಪಾಂಡುನಂದನರೇ ಧನ್ಯರು. ನೀವು ನಿನ್ನ ಇಚ್ಛೆಯಂತೆ ಆಗಲಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಸಹೋದರರೇ, ನಡೆಯಿರಿ, ಪೂಜ್ಯರ ಭೋಜನಕ್ಕೆ ಸಿದ್ಧಪಡಿಸಿ. ಏನ್ ಒಳ್ಳೆಯದಾಗಲಿ ಅಗ್ರಜ.
ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣ ಬೃಂದಾವನದೊಳು ಅಂದದಿ ನಲಿಯುವ ಬೃಂದಾವನದೊಳು ಅಂದದಿ ನಲಿಯುವ ನಂದ ಗೋವಿಂದನ ನಟನ ವಿಹಾರಿ ನಂದ ಗೋವಿಂದನ ನಟನ ವಿಹಾರಿ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣ ಮಾನವನಂತೆ ತೋರಿ ಈ ಜಗದೊಳು ಮಾಯ ಜಾಲವ ಬೀರಿ ಮಾನವನಂತೆ ತೋರಿ ಈ ಜಗದೊಳು ಮಾಯ ಜಾಲವ ಬೀರಿ ಮಾನಿನಿಯರ ಮನ ಮರುಳುಗೊಳಿಸುವ ಮಾನಿನಿಯರ ಮನ ಮರುಳುಗೊಳಿಸುವ ಮಾನಿನಿಯರ ಮನ ಮರುಳುಗೊಳಿಸುವ ಮಾನಿನಿಯರ ಮನ ಮರುಳುಗೊಳಿಸುವ ಮಾಧವನ ಮಧುಸೂದನನ ಮಾಧವನ ಮಧುಸೂದನನ ಕೃಷ್ಣ ಕಾಣುವೆ ಮನಮೋಹನ ಕೃಷ್ಣಯ್ಯನ ಕಾಣುವೆ ಮನಮೋಹನ ಕೃಷ್ಣ ಪರಮಾತ್ಮ ರುಕ್ಮಿಣಿ ರುಕ್ಮಿಣಿ ಸ್ವಾಮಿ ಸಲಿಲಿ ಗಮ ಗಮ ದಲಿಸ ಸಗಮಗ ಸಲಿಸ ಸಲಿ ದಲಿಸ ಸಗಮಗ ಸಲಿಸ ಸಲಿ ದಲಿಸ ಸಲಿ ದಲಿ ದಮಗಸ ಸಲಿ ದಲಿ ದಮಗಸ ಗಮದಲಿಸ ಗಮದಲಿಸ ಗಮದಲಿ ಕಮಲಿ ಕೋಮಲಿ ಸುಗುಣಶೀಲಿ ದಿವ್ಯ ಕಮಲೆ ಕೋಮಲೆ ಸುಗುಣಶೀಲಿ ದಿವ್ಯ ಸ್ವರೂಪಿಲಿಯೇ ದೇವಿ ಕಮಲೆ ಕೋಮಲೆ ಸುಗುಣಶೀಲಿ ದೇವಿ
ಆಡಿ ನಲಿದಾಡಿಯನ್ನ ಹೃದಯ ಮಧ್ಯದಲ್ಲಿದೆ ರುಕ್ಮಿಣಿ. ಆಡಿ ನಲಿದಾಡಿಯನ್ನ ಹೃದಯ ಮಧ್ಯದಲ್ಲಿದೆ ಕೋಮಲಂಗಿಯ ಪಾರೆ ದೇವಿ. ರುಕ್ಮಿಣಿ ಆಡಿ ನಲಿದಾಡಿಯನ್ನ ಹೃದಯ ಮಧ್ಯದಲ್ಲಿರೆ ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಕದಿಮಿ ತಕಜೇಣು ತದ್ದಿಂ ತಕದಿಮಿ ತದ್ದಿಂ ತಕದಿಮಿ ತದ್ದಿಂ ತಕದಿಮಿತ ತಳಂಗು ತದ್ಗಿನ ತುಂ ತಳಂಗು ತದ್ಗಿನ ತುಂ ತಳಂಗು ತದ್ಗಿನ ತುಂ. ಆಡಿ ನಲಿದಾಡಿಯನ್ನ ಹೃದಯ ಮಧ್ಯದಲ್ಲಿರೆ ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಕದಿಮಿ ತಕಜೇಣು ತಕದಿಮಿ ತಕಜೇಣು ತದ್ದಿಂ ತಕದಿಮಿತ ತದ್ದಿಂ ತಕದಿಮಿತ ತದ್ದಿಂ ತಕದಿಮಿತ ತಳಂಗು ತದಿಗಿನ ತುಂ ತಳಂಗು ತದಿಗಿನ ತುಂ ತಳಂಗು ತದಿಗಿನ ತುಂ. ಆಡಿ ನಲಿದಾಡಿಯನ್ನ ಹೃದಯ ಮಧ್ಯದಲ್ಲಿರೆ ಕೋಮಲಂಗಿಯ ಪಾರೆ ರಘುನಂದನಿಯೇ ಶ್ರೀ ಹರಿಪ್ರಿಯೇ. ಕೋಮಲಂಗಿಯ ಪಾರೆ ರಘುನಂದನಿಯೇ ಶ್ರೀ ಹರಿಪ್ರಿಯೇ. ಕಮಲೆ ಕೋಮಲೆ ಸುಗುಣಶೀಲಿ ದಿವ್ಯ ಸ್ವರೂಪಿಣಿಯೇ ದೇವಿ. ಕಮಲೆ ಕೋಮಲೆ ಸುಗುಣಶೀಲಿ ಆಡಿ ನಲಿದಾಡಿಯನ್ನ ಹೃದಯ ಮಧ್ಯದಲ್ಲಿರೆ ಆಡಿ ನಲಿದಾಡಿಯನ್ನ ಹೃದಯ ಮಧ್ಯದಲ್ಲಿರೆ ಕೋಮಲಂಗಿಯ ಬಾರೆ ರಘುನಂದನಿಯೇ ಶ್ರೀ ಹರಿಪ್ರಿಯೇ. ಕೋಮಲಂಗಿಯ ಬಾರೆ ರಘುನಂದನಿಯೇ ಶ್ರೀ ಹರಿಪ್ರಿಯೇ. ಕಮಲೆ ಕೋಮಲೆ ಸುಗುಣಶೀಲಿ ದಿವ್ಯ ಸ್ವರೂಪಿಣಿಯೇ ದೇವಿ. ಕಮಲೆ ಕೋಮಲೆ ಸುಗುಣಶೀಲಿ ದೇವಿ. ದೇವಿ, ಲೋಕದಲ್ಲಿ ಪುರುಷನಿಗೆ ಪತ್ನಿಯೇ ಇಲ್ಲದಿದ್ದರೆ ಜೀವನದಲ್ಲಿ ಪರಿಸ್ಥಿತಿಯ ಜಂಜಾಟವು ಅತಿಯಾಗಿ ತಲೆನೋವಾಗಿ ಬಾರಿಸುತ್ತಿತ್ತು. ಅದಕ್ಕಾಗಿಯೇ ಬ್ರಹ್ಮದೇವನು ಪುರುಷನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲೆಂದು ಹೆಣ್ಣೊಂದನ್ನು ಸೃಷ್ಟಿಸಿದನು. ಆದರೆ ಆ ಹೆಣ್ಣೇನಾದರೂ ಮುನಿದರಂತೂ ಪುರುಷನ ಗತಿಯು ಹರೋಹರ. ಪ್ರಾಣೇಶ್ವರ, ಆಗ ಗಂಡಿನ ಕತೆ ಹರೋಹರ ಅಲ್ಲವೇ ಸ್ವಾಮಿ? ನೀವಾಗಿಯೇ ಅಂತಹ ಪರಿಸ್ಥಿತಿಗಳನ್ನು ತಂದುಕೊಳ್ಳುವಿರಿ. ಅದಕ್ಕೆ
ಹೆಣ್ಣೇ ಕಾರಣವೆಂದು ಹೇಳುವಿರಿ ಅಲ್ಲವೇ ಪ್ರಿಯ? ದೇವಿ. ಆಕೆಗೂ ತಮ್ಮಂತೆಯೇ ಆಸೆ ಆಕಾಂಕ್ಷೆಗಳಿರುವುದಿಲ್ಲವೇ? ಅದನ್ನು ತನ್ನ ಗಂಡನ ಬಳಿಯಲ್ಲದೆ ಮತ್ತಾರ ಬಳಿಯಲ್ಲಿ ಹೇಳಿಕೊಳ್ಳಬೇಕು. ರುಕ್ಮಿಣಿ, ಸ್ವಾಮಿ, ಅದಕ್ಕಾಗಿ ಹಠ, ಅಳು, ಕೋಪ ಮುನಿಸುಗಳನ್ನೇ ತನ್ನ ಆಯುಧಗಳನ್ನಾಗಿ ಮಾಡಿಕೊಂಡು ತನ್ನ ಮನದ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿಕೊಳ್ಳುವ ಆ ಹೆಣ್ಣಿನ ಆಟವನ್ನು ಆಗ ನೋಡಬೇಕು. ಅದೇನು ಚೆಂದವು, ಅದೇನು ಅಂದವು ಅಲ್ಲವೇ ದೇವಿ? ಪ್ರಾಣೇಶ್ವರ, ಹೆಣ್ಣನ್ನು ಅಣಕಿಸಿಕೊಳ್ಳುವುದೊಂದೇ ನಿಮಗೆ ಕಾಯಕವಲ್ಲವೇ? ಅದರಲ್ಲಿಯೂ ಸ್ತ್ರೀಯರ ಮನಸ್ಸನ್ನು ಕದಿಯುವುದರಲ್ಲಂತೂ ನೀವು ಮಹಾ ಚತುರರಲ್ಲವೇ? ದೇವಿ, ಭೀಷ್ಮಕರಾಜನ ಪುತ್ರಿಯಾದ ನಿನ್ನನ್ನು ಪಡೆದ ನಾನೇ ಧನ್ಯನು. ಸ್ವಾಮಿ, ರುಕ್ಮಿಣಿ, ಶರದಿ ಕುವರಿ ನೀನು ಶಶಿಯ ಸೋದರಿ ನೀನು ಭೀಷ್ಮಕರಾಜನ ಪ್ರೇಮದ ಕುವರಿ. ಸ್ವಾಮಿ, ಭೀಷ್ಮಕರಾಜನ ಪ್ರೇಮದ ಕುವರಿ, ನಿನ್ನ ಮೋಹದ ಪ್ರೀತಿಗೆ ಮನಸೋತು ನಾ ಬಂದೆ. ರುಕ್ಮಿಣಿ, ಸ್ವಾಮಿ, ನಿನ್ನ ಮೋಹದ ಪ್ರೀತಿಗೆ ಮನಸೋತು ನಾ ಬಂದೆ. ಕೈ ಪಿಡಿದು ಕಲಿಕರಿಸು ಮೃದುಭಾಷಿಣಿ. ದೇವಿ, ಸ್ವಾಮಿ, ನೀಯನ್ನ ಕೈ ಪಿಡಿದು ಕಲಿಕರಿಸು ಮೃದುಭಾಷಿಣಿ. ದೇವಿ, ಪರಮಾತ್ಮ, ಹೃದಯ ಮಂದಿರದಲ್ಲಿ ರೂಪಿಣಿ. ದೇವಿ, ಹೃದಯ ಮಂದಿರದಲ್ಲಿ ರೂಪಿಣಿ. ಭೀಷ್ಮಕರಾಜನ ಪ್ರೇಮದ ಕುವರಿ. ಭೀಷ್ಮಕರಾಜನ ಪ್ರೇಮದ ಕುವರಿ, ಹೃದಯ ಮಂದಿರ ರಾಣಿ ರೋಪಿಣಿ. ದೇವಿ, ರುಕ್ಮಿಣಿ, ಹೃದಯ ಮಂದಿರದೊಳಗೆ ವಿಹರಿಸುವ ಹೃದಯ ಮಂದಿರದೊಳಗೆ ವಿಹರಿಸುವ ಮನದಾಸೆಯ ಪೂರೈಸುವ. ಮನದಾಸೆಯ ಪೂರೈಸುವ ಹೃದಯ ಮಂದಿರ ರಾಣಿ ರೋಪಿಣಿ. ಭೀಷ್ಮಕರಾಜನ ಪ್ರೇಮದ ಕುವರಿ. ಹೃದಯ ಮಂದಿರ ರಾಣಿ ರೋಪಿಣಿ.
ಮಂದಿರದಲ್ಲಿ ವಿಹರಿಸುವ ಹೃದಯ ಮಂದಿರದಲ್ಲಿ ವಿಹರಿಸುವ ಮನದ ಸೆಯಾಲಿ ಪೂರೈಸುವ ಮನದ ಸೆಯಾಲೀನು ಪೂರೈಸುವ ಹೃದಯ ಮಂದಿರದಾಳಿ ರೂಪಿಲಿ ದೇವಿ ದೇವಿ ಪ್ರಾಣೇಶ್ವರ, ಪಾಂಡವರು ಎಂತಹ ಧೀರರು! ಅಂತಹವರನ್ನೂ ಸಹ ತನ್ನ ಹಿಡಿತದಲ್ಲಿ ತೆಗೆದುಕೊಂಡಿರುವ ಆ ದ್ರೌಪದಿಯು ಖಂಡಿತವಾಗಿಯೂ ಶಾಂತಿಪತಿ ಸೆಳೆಯಲ್ಲವೇ? ಪ್ರಾಣೇಶ್ವರ, ಅದು ಹಾಗಿರಲಿ. ಇತ್ತೀಚಿನ ಪಾಂಡವರ ವಿಚಾರವು ತಿಳಿಯಲಿಲ್ಲವಲ್ಲ ಸ್ವಾಮಿ? ಅದು ಹಾಗಿರಲಿ, ಆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ನಡುವೆ ಆ ದ್ರೌಪದಿಯು ಅದೆಷ್ಟು ಕಷ್ಟಪಡುತ್ತಿರುವಳೋ ಏನೋ. ದೇವಿ, ದ್ರೌಪದಿಯು ಖಂಡಿತವಾಗಿಯೂ ಮಾನವಳಲ್ಲ. ಆಕೆ ಮಹಾದೇವತೆ. ಕಷ್ಟದ ಪರ್ವತವೇ ಧರೆಗಿಳಿದಂತೆ ಆಕೆಯಿಂದ ಈ ಜಗತ್ತು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಬಹಳವಾಗಿದೆ. ಅದರಲ್ಲಿ ಪಾಂಡವರು ಈಗ ಅಂತಹ ವಿಷಮ ಪರಿಸ್ಥಿತಿಯೊಂದರಲ್ಲಿ ಸಿಲುಕಿರುವರು. ಇದರಲ್ಲಿ ಅವರ ಮಾನ ಅಪಮಾನಗಳ ಪರೀಕ್ಷೆಯೂ ಸಹ ಅಡಗಿದೆ ರುಕ್ಮಿಣಿ. ಆ ದುರ್ಯೋಧನನಿಂದ ರಚಿತವಾದ ಮತ್ತೊಂದು ಕುಟಿಲ ಕಪಟಕ್ಕೆ ಪಾಂಡವರು ಸಿಲುಕಿರುವರು ದೇವಿ. ಪ್ರಾಣೇಶ್ವರ, ಅವರಿಗೆ ಬಂದಿರುವಂತಹ ಕಷ್ಟಗಳಾದರೂ ಏನು ಸ್ವಾಮಿ? ಅದು ಎಂತಹ ಕಷ್ಟಗಳು ಬಂದರೂ ಅವರನ್ನೇ ನೀವಿರುವಾಗ ಚಿಂತೆ ಏಕೆ ಸ್ವಾಮಿ? ದೇವಿ, ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ. ಕೋಪಿಷ್ಠರಾದ ದೂರ್ವಾಸ ಮುನಿಗಳನ್ನು ದುರ್ಯೋಧನನು ಪಾಂಡವರ ಬಳಿಗೆ ಆತಿಥ್ಯಕ್ಕಾಗಿ ಕಳುಹಿಸಿರುವನು ರುಕ್ಮಿಣಿ. ಪ್ರಾಣೇಶ್ವರ, ಅದಕ್ಕೆ ಚಿಂತಿಸುವುದೇಕೆ? ಅವರ ಬಳಿಯಲ್ಲಿ ಸೂರ್ಯದೇವನು ಕೊಟ್ಟಿರುವ ಅಕ್ಷಯ ಪಾತ್ರೆ ಇರುವುದಲ್ಲ, ಅದರಿಂದ ಅವರ ಕಷ್ಟಗಳೆಲ್ಲವೂ ಪರಿಹಾರವಾಗುವುದಲ್ಲ. ದೇವಿ, ನಿವಾರಿಸಿಕೊಳ್ಳಬಹುದಾಗಿತ್ತು. ಆದರೆ ಈಗ ಅಂತಹ ಸಮಯವು ಮೀರಿ ಹೋಗಿದೆ. ದ್ರೌಪದಿಯು ತನ್ನ ಭೋಜನವನ್ನು ಮುಗಿಸಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟ ಬಳಿಕ ಅದರ ಮಹಿಮೆಯು ಇರಲಾರದು. ಅಯ್ಯೋ, ಇಂತಹ ಸಮಯವನ್ನೇ ಸಾಧಿಸಿಕೊಂಡು ದೂರ್ವಾಸ ಮುನಿಗಳು ತನ್ನ ಶಿಷ್ಯ ಪರಿವಾರದೊಂದಿಗೆ ಪಾಂಡವರ ಬಳಿಗೆ ಆತಿಥ್ಯಕ್ಕಾಗಿ ಹೋಗಿರುವರು ದೇವಿ. ಅಯ್ಯೋ, ಮುಂದೇನು ಗತಿ ಸ್ವಾಮಿ? ಆ ಧರ್ಮವಂತರಾದ ಪಾಂಡವರಿಗೆ ಅದೆಂತಹ ಕಷ್ಟಗಳು ಒದಗಿ ಬರುತ್ತಿರುವುದು. ಆ ಕೌರವರನ್ನು ಅದೇನು ಮಾಡಿದರೋ ಸಾಲದು ಸ್ವಾಮಿ. ದೇವಿ, ಮಾಡುವುದಿನ್ನೇನು? ನಡೆ, ಮುಂದಿನ ಕಾರ್ಯವನ್ನು ನೋಡೋಣ. ಹಾಗೆ ಆಗಲಿ ಸ್ವಾಮಿ. ದೇವಿ, ಪ್ರಾಣೇಶ್ವರ, ಕಲೆಯೇ ದೇವಿ ಬಾರಿ ಆನಂದವ ದೇವಿ ಸ್ವಾಮಿ, ಆನಂದವ ನೀನೇ ಸುತಾದರೆ ಕಲೆಯೇ ದೇವಿಯೇ ಬಾರಿ. ಕಲೆಯೇ ದೇವಿಯೇ ಬಾರಿ. ಆನಂದವ 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 ಹಿರೇ ಸುಖಾದರೆ ಕಲೆಯೇ ದೇವಿಯೇ ಬಾರಿ.
ನಾಗಲೋಕದ ಎಲ್ಲ ರೂಪವು ನಿನ್ನ ರೂಪದಲ್ಲಿ ನಾಗಲೋಕದ ಎಲ್ಲ ರೂಪವು ನಿನ್ನ ರೂಪವನ್ನು ಗಾನ ಸುಖದಲ್ಲಿ ಸಾಕವನ್ನು ಮರೆವೇನೆ ಕಂಡು ನಾಚಿತು ಹಾಡಿ ನಿಂತ ನಗಿದೆ ಕೋಮಲೆ ಅದ ಕಂಡು ನಾಚಿತು ಹಾಡಿ ನಿಂತ ನವಿಲೆ ಬಾಳೆ ಬಾಳೆ ಆನಂದವ 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 ತೀರೆ ತುದಾದರೆ ಕಲೆಯೇ ಮಧುರ ಗಾನವೇ ಮಾಮರ ಕಂಪನಿ ಮುಂದ ಕೋಗಿಲೆ ಮಧುರ ಗಾನವೇ ಎನ್ನಲವೇ ಪ್ರಿಯನೇ ನಿನ್ನ ಸರಿಗಾನ ಪ್ರಿಯನೇ ನಿನ್ನ ಸರಿಗಾನ ರಾಗವ ಮರೆತವನೇ ಸ್ವಾಮಿ ದೇವಿ ಪರಮಾತ್ಮ ರುಕ್ಮಿಣಿ ಎಲ್ಲಿಗೆ ಹೋಗುತ್ತಿರುವಿರಿ? ರುಕ್ಮಿಣಿ ನಾನೆಲ್ಲಿ ಹೋಗಲಿ ಆಹಾ ಕೋಮಲಾಂಗನ ಪರಮಾತ್ಮ ಎನ್ನ ದೇವನೋ ಸ್ವಾಮಿ ಕೋಮಲಾಂಗನ ಎನ್ನ ದೇವನು ಆಡಿ ನಿಂತ ಕರುಣೆ
ಹುಣ್ಣಿಮೆಯ ಪೂರ್ಣ ಚಂದಿರನಂತೆ ಕಂಗೊಳಿಸುತ್ತಿರುವ ಈ ನಿನ್ನ ಸುಂದರವಾದ ಚೆಲುವನ್ನು ವರ್ಣಿಸಲು ನನ್ನಲ್ಲಿ ಪದಪುಂಜಗಳೇ ಇಲ್ಲವಲ್ಲ ದೇವಿ ರುಕ್ಮಿಣಿ. ಸ್ವಾಮಿ, ಕಮಲೆ ನಿನ್ನ ಮೋಹದಲ್ಲಿ ನಿರುತವು ನಲಿವೆ, ಕಮಲೆ ನಿನ್ನ ಮೋಹದಲ್ಲಿ ನಿರುತವು ನಲಿವೆ, ಅದರ ಅಮೃತ ಕವಿಯುತ್ತ ಆನಂದವ ಬಂದುವೆ, ಅದರ ಅಮೃತ ಕವಿಯುತ್ತ ಆನಂದವ ಬಂದುವೆ, ನಲಿ ನಲಿಯುತ್ತ ಬಾ ನಲಿದಾಕಿಗೆ ಬಾ ದೇವಿ, ನಲಿ ನಲಿಯುತ್ತ ಬಾ ನಲಿದಾಕಿಗೆ ಬಾ, ಕಮಲೆ ನಿನ್ನ ಮೋಹದಲ್ಲಿ ನಿರುತವು ನಲಿವೆ. ದೇವಿ, ಸರಿಸಾಟಿ ಚಿನ್ನಗುಂಟೆ ಮೂರು ಲೋಕ ಸುಂದರಿ, ಸರಿಸಾಟಿ ಚಿನ್ನಗುಂಟೆ ಮೂರು ಲೋಕ ಸುಂದರಿ, ಅರಿತೆ ನಾನು ರಮಣಿ ನಿನ್ನ ಅಂತರಂಗಲಿರುವನು, ಅರಿತೆ ಮೂರು ಲೋಕ ಸುಂದರಿ, ಅರಿತೆ ನಾನು ರಮಣಿ ನಿನ್ನ ಅಂತರಂಗ ನಿಲ್ಲುವನು, ನಲಿ ನಲಿಯುತ್ತೆ ಬಾ ನಲಿದಾಚಿಯ ಬಾ, ನಲಿ ನಲಿಯುತ್ತೆ ಬಾ ನಲಿದಾಚಿಯ ಬಾ, ಕಮಲೆ ನಿನ್ನ ನಿರುತವು ನಲಿವೆ, ನಿರುತವು ನಲಿವೆ, ನಿರುತವು ನಲಿವೆ. ದೇವಿ, ಪ್ರಾಣೇಶ್ವರ, ಎಂತಹ ಅನರ್ಥವಾಯಿತು ಸ್ವಾಮಿ. ಏಕೆ ದ್ರೌಪದಿ, ಏನಾಯಿತು? ಸ್ವಾಮಿ, ಏನೆಂದು ಹೇಳಲಿ, ಈಗ ತಾನೇ ಭೋಜನವನ್ನು ಮುಗಿಸಿ ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿದ್ದೇನೆ. ನೀವು ತಿಳಿಯದೆ ದೂರ್ವಾಸ ಮುನಿಗಳಿಗೆ ಅಭಯವನ್ನು ಕೊಟ್ಟಿರಲ್ಲ, ಈಗ ಮುಂದೇನು ಗತಿ ಸ್ವಾಮಿ? ಏನು ಹೇಳಿದೆ ದ್ರೌಪದಿ? ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟು ಬಿಟ್ಟೆಯಾ? ಹೌದು ಸ್ವಾಮಿ. ಎಂತಹ ಅನರ್ಥವಾಯಿತು ದೇವಿ, ಎಂತಹ ಅನರ್ಥವಾಯಿತು. ಈಗ ದುರ್ವಾಸರ ಹಸಿವನ್ನು ನೀಗಿಸದಿದ್ದರೆ ಅವರ ಘೋರ ಶಾಪಕ್ಕೆ ತುತ್ತಾಗಿ ವಿನಾಶ ಹೊಂದುವುದಂತೂ ಖಂಡಿತ. ಅಲ್ಲದೆ ಈ ಧರ್ಮಜನು ನುಡಿದಂತೆ ನಡೆಯದೆ ಹೋದನೆಂಬ ಅಪಕೀರ್ತಿಯು ಯುಗ ಯುಗಾಂತರಗಳಲ್ಲಿಯೂ ಸೂರ್ಯ ಚಂದ್ರಾದಿಗಳಿರುವವರೆಗೂ ಶಾಶ್ವತವಾಗಿ ನಿಲ್ಲುವುದು. ದೇವಿ, ಇಂತಹ ಆಪತ್ಕಾಲದಲ್ಲಿ ಆ ಆಪತ್ ಬಾಂಧವನಾದ ಶ್ರೀಕೃಷ್ಣ ಪರಮಾತ್ಮನಲ್ಲದೆ ನಮಗಿನ್ನಾರು ಗತಿ ದೇವಿ, ನಮಗಿನ್ನಾರು ಗತಿ. ದೇವಿ ಸ್ವಾಮಿ, ದ್ರುಪದನಂದಿನಿ, ಆ ಆಪತ್ ಬಾಂಧವನಾದ ಶ್ರೀಕೃಷ್ಣ ಪರಮಾತ್ಮನನ್ನೊಮ್ಮೆ ಪ್ರಾರ್ಥಿಸು. ಆತನ ಕರುಣೆ ಇದ್ದಂತಾಗಲಿ. ಹಾಗೆ ಆಗಲಿ ಸ್ವಾಮಿ. ಮುರುಳಿಧರ ದುರಿತಹರ ದೇವಾ ದೀನಹರ ಪೊರೆಯೋ ಮುರುಳಿಧರ ದುರಿತಹರ ದೇವಾ ದೀನಹರ ಪೊರೆಯೋ ಮುರುಳಿಧರ. ಎಲ್ಲರಿಗೂ ಸ್ವಾಮಿ ಬಂದು ನಮ್ಮನ್ನು ಕಾಪಾಡಬಾರದು. ಧರೆಯ ಬಂಧು ನೀನಾಗಿರುವೆ ಹರಿ, ಶ್ರೀ ಹರಿ ಮುರಾರಿ ಕೃಷ್ಣ ಮಾಧವ. ಧರೆಯ ಬಂಧುವು ನೀನಾಗಿರುವೆ, ದೀನರ ಕಾಯದೆ ಎಲ್ಲೆಡೆಗಿರುವೆ. ಪರಮಾತ್ಮ
ಅನೇಕ ಸಂಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿದ ನಿನ್ನನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆದರೆ ಈಗ ನಮಗೆ ಒದಗಿರುವ ಈ ವಿಪತ್ತಿನಿಂದ ನಮ್ಮನ್ನು ಪರಿಹರಿಸಿ ಕಾಪಾಡು ಪರಮಾತ್ಮ. ಎಲ್ಲಿರುವೆ ಶ್ರೀಕೃಷ್ಣ ಪರಮಾತ್ಮ? ಅಣ್ಣ ಎಲ್ಲಿರುವೆ? ಸಹೋದರಿ, ಇದು ನಮಸ್ಕರಿಸಬೇಕು. ಏಕಮ್ಮ ಇಷ್ಟೊಂದು ಖಿನ್ನ ಮನಸ್ಸುಗಳಾಗಿ ನಿಂತಿರುವೆ? ಕಾರಣವೇನು ತಂಗಿ? ಸಹೋದರಿ, ಅಣ್ಣ ಚಿಂತೆ ಪಡದಿರುವೆ, ವ್ಯಾಕುಲ ಪಡಲೇಕೆ ಸಹೃದಯಳಲಿ. ಚಿಂತೆ ವ್ಯಾಕುಲ ಪಡಲೇಕೆ ಸಹೃದಯಳಲಿ, ಚಿಂತೆ ಪಡದಿರುವೆ. ಸಹೋದರಿ, ನೀನದು ನಗುತ್ತೀರಿ ಎಲ್ಲ ಮನಕ್ಕೆ ಶಾಂತಿ. ಸಹೋದರಿ, ನೀನದು ನಗುತ್ತೀರಿ ಎಲ್ಲ ಮನಕ್ಕೆ ಶಾಂತಿ. ನಿನ್ನಯ ಏಳ್ಗೆಗೆ ನೀಗಿದೆ ಶಾಂತಿ. ಸಹೋದರಿ, ನಿನ್ನಯ ಏಳ್ಗೆಗೆ ನೀಗಿದೆ ವಿಶ್ರಾಂತಿ. ಚಿಂತೆ ಪಡದಿರು, ವ್ಯಾಕುಲ ಪಡಲೇಕೆ ಸದಾ ಹೃದಯಳಲಿ. ಚಿಂತೆ ಪಡದಿರು. ಮದಿಸಿದ ಕೌರವ ದರ್ಪವ ನಡಗಿಸಿ, ಸೋದರಿ ತಂಗಿ, ಮದಿಸಿದ ಕೌರವ ದರ್ಪವ ನಡಗಿಸಿ, ಪಾಂಡವ ಕೀರ್ತಿಯ ಮುಗಿಲಿಗೇರಿಸಿ. ಸಹೋದರಿ, ಪಾಂಡವ ಕೀರ್ತಿಯ ಮುಗಿಲಿಗೇರಿಸಿ, ನಿನ್ನಯ ವಾಕ್ಯವ ಸೇರಿಸಿ ನಾನು. ನಿನ್ನಯ ವಾಕ್ಯವ ಸೇರಿಸಿ ನಾನು. ಅಂದಿನ ದಿನದಿ ನಂಬು ಎನ್ನನು, ಅಂದಿನ ದಿನದಿ ನಂಬು ಎನ್ನನು. ಚಿಂತೆ ಪಡದಿರು, ವ್ಯಾಕುಲ ಪಡಲೇಕೆ ಸಹೃದಯಳಲಿ. ಚಿಂತೆ ಪಡದಿರು, ಚಿಂತೆ ಪಡದಿರು, ಚಿಂತೆ ಪಡದಿರು ನೀ. ಸಹೋದರಿ, ಅಣ್ಣ ಅಣ್ಣ ಎಂದು ಕೂಗಿ ಕರೆದಾಗಲೆಲ್ಲ ಓಡೋಡಿ ಬಂದು ನಿಮ್ಮನ್ನು ಸಲಹಲು ನಾನಿರುವಾಗ ಈ ರೀತಿ ವ್ಯಸನ ಬೇಕೆ ತಂಗಿ? ಹೌದಣ್ಣ. ಸಹೋದರಿ, ಅಣ್ಣ ಅದೇನು ಹೇಳಮ್ಮ, ನಿನ್ನ ಕಷ್ಟವನ್ನು ನಾನು ಪರಿಹರಿಸುವೆನು. ಅಣ್ಣ ನಾನೆಂತಹ ಭಾಗ್ಯಶಾಲಿ. ಆದರೆ ಪಾಂಡಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ಗೋವಿಂದ
ನಿಮಗೆ ಮಂಗಳವಾಗಲಿ. ಮೇಲೇಳಿ. ಅಣ್ಣ, ನಾನೆಂತಹ ಭಾಗ್ಯಶಾಲಿ. ಆದರೆ ಈಗ ನಮಗೊಂದು ಘೋರವಾದ ಕಷ್ಟವು ಬಂದೋಗಿರುವುದು. ಅದರಿಂದ ಪಾರಾಗುವ ದಾರಿಯೇ ಕಾಣದಂತಾಗಿರುವುದು. ಅಣ್ಣ, ಸಹೋದರಿ, ಅಳಬೇಡ ತಂಗಿ. ನಿನ್ನ ಮನದ ಆಂತರ್ಯವು ನನಗೀಗ ತಿಳಿಯಿತು. ಈ ಅಕಾರ್ಯವನ್ನು ಮಾಡಿದ ಆ ದುರ್ಯೋಧನನು ಖಂಡಿತ ಇರುವ ದುರುಳರ ದುಷ್ಟತನವು ಚಿತ್ತೆಯಾಗ ಹೋಗುವುದು. ಸಹೋದರಿ, ಅಣ್ಣ, ನಿನ್ನಲ್ಲಿ ಅಕ್ಷಯ ಪಾತ್ರೆ ಇರುವುದಲ್ಲ, ಅದನ್ನು ತೆಗೆದುಕೊಂಡು ಬಾ. ಅಣ್ಣ, ನಿನಗೆ ತಿಳಿಯದ ವಿಚಾರವೇನಿರುವುದು? ಆ ಅಕ್ಷಯ ಪಾತ್ರೆಯನ್ನು ಈಗ ತಾನೇ ತೊಳೆದಿಟ್ಟಿರುವುದು. ಏಕೆ ನಿನಗೆ ತಿಳಿಯದೇನು? ಸಹೋದರಿ, ದುರಾಲೋಚನೆಗಳು ದುಷ್ಟರಿಗೆ ಶೀಘ್ರವಾಗಿಯೇ ಹೊಳೆಯುತ್ತವೆ. ಆದರೆ ಇಂತಹ ಸಮಯವನ್ನೇ ಸಾಧಿಸಿಕೊಂಡು ಈ ಕೃತ್ಯವನ್ನು ಎಸಗಿರುವರು. ಆದರೆ ಅವರ ಈ ಕುತಂತ್ರ ಫಲಕಾರಿಯಾಗದು. ಸಹೋದರಿ, ಅಣ್ಣ, ನಾನು ಮಾರ್ಗಾಯಾಸವಾಗಿ ಬಹಳವಾಗಿ ಬಳಲಿ ಬಂದಿರುವನು. ನನಗೆ ತುಂಬ ಹಸಿವಾಗುತ್ತಿರುವುದು. ಸಹೋದರಿ, ನಿನ್ನಲ್ಲಿರುವ ಆ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಇದೇನಣ್ಣ? ಅದನ್ನು ನಾನೊಮ್ಮೆ ಪರಿಶೀಲಿಸುವೆನು. ಇದೇನಣ್ಣ ಹುಡುಗಾಟವನ್ನು ಮಾಡುತ್ತಿರುವೆಯಾ? ಈ ನಮ್ಮ ಸಂಕಷ್ಟವನ್ನು ನೋಡಿ ನಿನಗೆ ಪರಿಹಾಸ್ಯವೇನು? ಈ ಸಂಕಷ್ಟದಲ್ಲಿ ನಮ್ಮೆಲ್ಲರ ಎದೆಯೂ ನಡುಗುತ್ತಿರುವುದು. ಅಣ್ಣ, ನೀನಾದರೂ ಪರಿಹಾಸ್ಯವನ್ನು ಮಾಡುತ್ತಿರುವೆಯಾ? ಸಹೋದರಿ, ಇದು ಪರಿಹಾಸ್ಯವಲ್ಲಮ್ಮ. ಆ ಕೌರವನಿಗೆ ತಕ್ಕ ಪ್ರತ್ಯುತ್ತರವಿದು. ಹೋಗು, ನಿನ್ನಲ್ಲಿರುವ ಆ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಸಹೋದರಿ, ಅಣ್ಣ, ಇಲ್ಲಿ ನೋಡು. ಈ ಅಕ್ಷಯ ಪಾತ್ರೆಯಲ್ಲಿ ಒಂದು ಅಗುಳು ಅನ್ನವಿರುವುದು. ಯಾವಾಗ ಈ ಪಾತ್ರೆಯು ಅನ್ನರಹಿತವಾಗುವುದು, ಆಗ ಇದರ ಮಹಿಮೆಯು ಇರಲಾರದು. ಇಲ್ಲಿ ನೋಡಿ. ಜೀರ್ಣೋಭವ, ಜೀರ್ಣೋಭವ, ಜೀರ್ಣೋಭವ. ತೃಪ್ತಿಯಾಯಿತು. ಈ ನನ್ನ ಸಹೋದರಿಯ ಕೈಯಿಂದ ಒಂದು ಅಗುಳು ಅನ್ನವನ್ನು ತಿಂದರೂ ಅದು ಮಹಾಪ್ರಸಾದವಾಗುವುದು. ಸಹೋದರಿ, ಅಣ್ಣ, ಅದು ಹಾಗಿರಲಿ. ದೂರ್ವಾಸ ಮುನಿಗಳು ಬಂದು ಈಗ ಭೋಜನವನ್ನು ಏರ್ಪಡಿಸಿ ಎಂದರೆ ಮುಂದಿನ ಗತಿ ಏನು ಅಗ್ರಜ? ಹಾಗೇನು ನಕುಲ ಸಹದೇವರೇ, ನೀವೀಗಲೇ ನದಿ ತೀರಕ್ಕೆ ಸ್ನಾನಕ್ಕಾಗಿ ಹೋಗಿರುವ ದೂರ್ವಾಸ ಮುನಿಗಳು ಮತ್ತು ಅವರ ಶಿಷ್ಯರನ್ನು ಭೋಜನಕ್ಕೆ ಸಿದ್ಧಪಡಿಸಿದೆ ಎಂದು ಹೇಳಿ ಕೂಡಲೇ ಕರೆದುಕೊಂಡು ಬನ್ನಿ. ಶಂಭೋ ಮಹಾದೇವ, ಶಂಭೋ ಮಹಾದೇವ. ವಾಸುದೇವ, ಕಾಪಾಡು ಕಾಪಾಡು. ರುದ್ರ ವೇದನೆಯನ್ನು ಸಹಿಸಲಾರೆ, ಕಾಪಾಡು ಕಾಪಾಡು. ಪೂಜ್ಯರೇ, ಇದೇನು ಈ ರೀತಿ ನನ್ನಲ್ಲಿ ಬೇರೆಯೇ? ಪೂಜ್ಯರೇ, ಅಲ್ಲದೆ ತಾವು ಶಾಪಾನುಗ್ರಹ ಶಕ್ತಿಯುಳ್ಳವರು. ಈ ರೀತಿ ನನ್ನಲ್ಲಿ ಬೇಡುವುದೇ? ಪೂಜ್ಯರೇ, ದುಷ್ಟ ಕೌರವರಿಂದ ನಾವು ಈ ರೀತಿ ಅಪರಾಧ ಮಾಡಿ ನನ್ನನ್ನು ಕ್ಷಮಿಸು. ಪೂಜ್ಯರೇ, ಎಂತಹ ಬುದ್ಧಿಶಕ್ತಿ ಇದ್ದರೂ, ಜ್ಞಾನ ವಿದ್ವತ್ಗಳಿದ್ದರೂ ಸಹ ಕೆಲವೊಮ್ಮೆ ಆಲೋಚನಾ ಶಕ್ತಿಯು ಕಡಿಮೆಯಾಗಿ ಇಂತಹ ಘಟನೆಗಳು ಜರುಗುತ್ತವೆ. ಆದ್ದರಿಂದ ಸಾವಧಾನದಿಂದ ಯೋಚಿಸಿ ಕಾರ್ಯವನ್ನು ಮಾಡಬೇಕಲ್ಲವೇ ಪೂಜ್ಯರೇ? ನನಗೆ ತಪ್ಪು ಅರಿವಾಯಿತು ದೇವ, ನನ್ನನ್ನು ಕ್ಷಮಿಸು.
ಪೂಜ್ಯರೇ, ತಾವಿನ್ನು ನಿಶ್ಚಿಂತರಾಗಿರಿ. ನಿಮಗೆ ಮಂಗಳವಾಗಲಿ. ತಾವಿನ್ನು ಹೊರಡಬಹುದು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಪಾಂಡುಪುತ್ರರೇ, ಸಹೋದರಿ, ಅಣ್ಣ. ನಿಮಗೀಗ ಸಂತೋಷವಾಯಿತೆ? ಹೌದಣ್ಣ, ಬಹಳ ಸಂತೋಷವಾಯಿತು. ನಿನ್ನ ಪಾತಿವ್ರತ್ಯದ ಭಾವದಿಂದ ಈ ಜಗತ್ತು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ ಬಹಳವಾಗಿದೆ. ಹಾಗೆ ಆಗಲ್ಲ. ಪಾಂಡುನಂದನರೇ, ಪರಮಾತ್ಮ ಧರ್ಮಜ, ಪರಂ ಜ್ಯೋತಿ ಎನಿಸಿದ ಪರಮಾತ್ಮನನ್ನು ಪರಂ ಜ್ಯೋತಿ ಎನಿಸಿದ ಪರಮಾತ್ಮನನ್ನು ಗರುಡ ವಾಹನ ಪ್ರಿಯನ ಶ್ರೀಕೃಷ್ಣನ ಕರೆಯೊಳಗೆ ಹಾಕಿ ಪ್ರಿಯನೋ ಸತ್ಯಶೀಲನೋ ಇವನೋ ಕರೆಯೊಳಗೆ ಹಾಕಿ ಪ್ರಿಯನೋ ಸತ್ಯಶೀಲನೋ ಇವನೋ ನಿರತಾವು ಕಾಯುವನು ಭಕ್ತರನು ಹಣವರತ ಕಾಯುವನು ಭಕ್ತರನು ಹಣವರತ ಪರಂ ಜ್ಯೋತಿ ಎನಿಸಿದ ಪರಮಾತ್ಮನನ್ನು ಕಂಡೆ ಗರುಡ ವಾಹನ ಪ್ರಿಯನ ಶ್ರೀಕೃಷ್ಣನ ಪಾಂಡುಪುತ್ರರೇ, ನಿಮಗೆ ಮಂಗಳವಾಗಲಿ. ಧರ್ಮಜ, ನಿಮಗೀಗ ಸಂತೋಷವಾಯಿತು. ಪರಮಾತ್ಮ ಅನಾಥ ರಕ್ಷಕ ನಮಗೊದಗಿದ ವಿಪತ್ತನ್ನು ಪರಿಹರಿಸಿದೆಯಾ ದೇವ. ನಿನ್ನ ಕರುಣೆಯು ಸದಾ ನಮ್ಮ ಮೇಲಿರಲಿ. ಧರ್ಮಜ, ಇನ್ನು ನಿನ್ನ ಚಿಂತೆಯನ್ನು ಬಿಟ್ಟು ನಿಶ್ಚಿಂತನಾಗಿರು. ನಿಮಗೆಲ್ಲರಿಗೂ ಮಂಗಳವಾಗಲಿ. ನಾನು ಬಂದು ತುಂಬ ವೇಳೆಯಾಯಿತು. ನಾನಿನ್ನು ಬರುವೆನು. ಸಹೋದರರೇ, ನಡೆಯಿರಿ, ವಿಶ್ರಾಂತಿಯನ್ನು ಪಡೆಯೋಣ. ತಮ್ಮ ಅಪ್ಪಣೆ ಅಂತಾಗಲಿ.